ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಕನಕ. ಮುಂದೇನಾಗುತ್ತೆ ಅಂತ ಆ ಬ್ರಹ್ಮನ್ ಬಿಟ್ಟು ಯಾರಿಗೂ ಗೊತ್ತಿರ್ಕಿಲ್ಲ. ಮನುಷ್ಯನೇ ಅವರಲ್ಲ, ನಿನ್ನಂತ ಹುಡುಗಿಗೆ ಇಷ್ಟೊಂದು ಅನ್ಯಾಯ ಮಾಡೋರಲ್ಲ. ಅವ್ರು ಉದ್ಧಾರ ಆಗ್ತಾರೆ ಅನ್ಕೊಂಡಿದ್ಯಾ? ಇಲ್ಲ, ಅವ್ರು ಹಾಳಾಗೋಯ್ತಾರೆ. ಬೇಡ ಕನಕ, ಹಾಗೆಲ್ಲ ಅನ್ಬೇಡ. ಯಾವತ್ತೂ ಆ ಮನೆ ಹಾಳಾಗ್ಬಾರ್ದು. ಅವರೆಲ್ಲರೂ ಚೆನ್ನಾಗಿರ್ಬೇಕು. ಅವ್ರು ದುಡ್ಡು ಕೊಟ್ಟದಕ್ಕೆ ತಾನೆ ನಮ್ಮಪ್ಪ ಅವ್ವ ತಂಗೀರು ತಮ್ಮ ಎಲ್ಲರೂ ಚೆನ್ನಾಗಿ ಊಟ ಮಾಡ್ತಿರೋದು. ಏನೋ ಬಿಡು ಮಲ್ಲಿ, ನಂಗೇನೋ ಅರ್ಥ ಆಗಕ್ಕಿಲ್ಲ. ಚಿಕ್ಕ ಯಜಮಾನ್ರನ್ನ ಒಳ್ಳೆ ಮನ್ಸಾಂತ್ಯ ಇಲ್ದಿದ್ರೆ ಎಷ್ಟೊತ್ತಿಗೆ ಮಲ್ಲಿ, ನೀ ಅಳ್ಬೇಡ, ಸುಮ್ಕಿರು. ನಿಂದು ಹಾಲ್ನಂತ ಮನ್ಸು, ನೀ ಒಳ್ಳೆತನನೇ. ನೀ ಎಲ್ಲಿಗೆ ಹೋದ್ರು ನಿನ್ನ ಕಾಪಾಡ್ತೈತೆ. ಅದಕ್ಕೆ ಚಿಕ್ಕ ಯಜಮಾನ್ರ ಅಂತ ಒಳ್ಳೆ ಮನ್ಸ ನಿನಗೆ ಸಿಕ್ಕಿರೋದು. ಸಮಾಧಾನ ಮಾಡ್ಕೊಂಬಲ್ಲಿ, ಸಮಾಧಾನ ಮಲ್ಲಿ, ನೀನು ಹಂಗೆಲ್ಲ ಅಳ್ಬೇಡ. ನಾನು ನೋಡೋಕ್ಕಾಗಕ್ಕಿಲ್ಲ. ಸಮಾಧಾನ ಮಾಡ್ಕೊ, ಎಲ್ಲ ಸರಿ ಹೋಗ್ತದೆ. ಏನೇ ಆದ್ರೂ ಮಲ್ಲಿ, ಚಿಕ್ಕ ಯಜಮಾನ್ರಿಗೆ ನೀನು ಮೋಸ ಮಾಡಬೇಡ. ಅಯ್ಯಪ್ಪ ನಿನ್ನ ಮಗೆ ಸಾನೆ ಪ್ರೀತಿ ಇಟ್ಕೊಂಡವನೆ. ಹೇಗಾದ್ರೂ ನಡೆದಿರೋ ವಿಷಯನೆಲ್ಲ ಅಯ್ಯಪ್ಪನ್ ತಾವು ಹೇಳ್ಬಿಡು. ಅದು ನಿನ್ನ ಧರ್ಮ ಮಲ್ಲಿ. ಇಲ್ಲಾಂದ್ರೆ ಅವ್ರ ಮನೆಯವ್ರು ಏನೇನೋ ಹೇಳಿ ತಲೆ ಕೆಡಿಸ್ಬಿಡ್ತಾರೆ. ನಿಜ ಕನಕ, ನೀನು ಹೇಳ್ತಿರೋದು ನಿಜ. ಹೇಗಾದರೂ ಮಾಡಿ ನಿಜಾನ ಚಿಕ್ಕ ಯಜಮಾನ್ರಿಗೆ ತಿಳಿಸ್ಲೇಬೇಕು. ಅವ್ರು ನಂಬ್ತಾರೋ ಬಿಡ್ತಾರೋ, ಆದ್ರೆ ನಡೆದಿದ್ದ ವಿಷಯನ ನಾನು ಹೇಳಲೇಬೇಕು. ಹಾ, ನಾ ಹೇಳಲೇಬೇಕು. ನಾನು ಬರ್ತೀನಿ ಕನಕ. ಏ ಮಲ್ಲಿ, ಎಲ್ಲಿಗುಂಟೆ? ಚಿಕ್ಕ ಯಜಮಾನ್ರು ಇದೇ ಊರಲ್ಲೇ ಇದ್ದಾರೆ. ಅವ್ರನ್ನ ಹುಡುಕಿ ನಡೆದಿದ್ದ ವಿಚಾರನ ತಿಳಿಸ್ಲೇಬೇಕು. ಆಮೇಲೆ ನನ್ನ ಹಣೆ ಬರ್ದಲ್ಲಿ ಬರ್ದಂಗೆ ಆಗುತ್ತೆ. ನಾನು ಬರ್ತೀನಿ ಬಿಡು ಕನಕ. ಮಲ್ಲಿ, ನಿನಗೇನು ತಲೆಗಿಲ್ಲ ಕೆಟ್ಟಾಯ್ತಾ? ಇದನ್ನೇನು ಕುರಿ ಮಂದಿ ದೊಡ್ಡ ಅಂದ್ಕೊಂಡ್ಯಾ? ಇದು ಸಿಟಿ ಕಣಮ್ಮಿ, ಸಿಟಿ. ಇದು ಬೆಂಗಳೂರು. ಲಕ್ಷ ಲಕ್ಷ ಜನ ಇರ್ತಾರೆ ಇಲ್ಲಿ. ಆ ಜನದ ಮಧ್ಯೆ ನೀನ್ ಚಿಕ್ಕ ಯಜಮಾನನ್ನ ಹೇಗೆ ಹುಡುಕ್ತೀಯಾ? ಎಲ್ಲಿ ಅಂತ ಹುಡುಕ್ತೀಯಾ? ಹೇಳಮ್ಮಿ. ಟೈಮ್ ಚೆನ್ನಾಗಿತ್ತು, ನನ್ನ ಗಾಡಿಗೆ ಸಿಕ್ತೆ. ಬೇರೆಯವ್ರ ಗಾಡಿ ಸಿಕ್ಕಿದಿದ್ರೆ ನಿನ್ನ ಕಥೆನೇ ಬೇರೆ ಆಗ್ತಾಯಿತ್ತು. ಕತ್ಲಾಗಿ ಬೆಳಗಾಗೋಷ್ಟಲ್ಲಿ ನೀನು ಎಲ್ಲಿರ್ತಾ ಇದ್ದೋ? ಇದು ಬೆಂಗಳೂರಮ್ಮ, ಬೆಂಗಳೂರು. ನೀನಂತಂದು ನನ್ನ ಮನೆಯಾಗ ಒಪ್ಸವನೆ. ಅದನ್ನ ಬಿಟ್ಟು ಎಲ್ಲಿಗೆ ಹೋಗ್ತಾಳಂತೆ. ನೀ ಎಲ್ಲಿಗೆ ಹೋಗ್ಬೇಡ, ನೀನ್ ಇಲ್ಲೇ ಇರು. ಮಲ್ಲಿ, ನನ್ನ ಮನೆಯಾಗಿರಕ್ಕೆ ಇಷ್ಟ ಅಲ್ವಾ? ಹಾಗಲ್ಲ ಕನಕ, ನನಗೇನು ತೋಚ್ತಾನೆ ಇಲ್ಲ. ಎಲ್ಲಿಗೆ ಹೋಗ್ಬೇಕು, ಏನ್ ಮಾಡ್ಬೇಕು ಅಂತ ಒಂದು ಗೊತ್ತಾಗ್ತಾನೆ ಇಲ್ಲ. ಕನಕ ಡಾರ್ಲಿಂಗ್, ಮಲ್ಲಿ ತುಂಬ ಬೇಜಾರು ಮಾಡ್ಕೊಂಡವಳೆ. ಮನ್ಸಿಗೆ ತುಂಬ ಹಚ್ಕೊಬಿಟ್ಟವಳೆ. ಒಂದೆರಡು ದಿವಸ ಇಲ್ಲೇ ಇರಲಿ, ಆಮೇಲೆ ಯೋಚನೆ ಮಾಡವ. ಮಲ್ಲಿ, ನಾನು ಅಬ್ಸೆಂಟ್ ಹೇಳ್ತಿರೋದು ಕರೆಕ್ಟಾಗೈತೆ. ನೀನು ಸಮಾಧಾನ ಮಾಡ್ಕೊ. ಆ ದೇವರು ಏನಾದರೂ ಒಂದು ದಾರಿ ತೋರಿಸ್ತಾನೆ.
ನಮ್ಮ ಕಡೆಗೆ ಯಾಕೆ ಬರ್ತಿದ್ದಾನೆ? ಅವನೇನಾದರೂ ನಿಮ್ಮ ಫ್ರೆಂಡಾ? ಇಲ್ಲಪ್ಪ. Namaste. Do you speak English? Of course I do. I'm Shrikant. Oh, lovely. I'm Bruno. Nice meeting you, Bruno. And who is this beautiful lady with a $1 million smile? ಏನಂತ ಚಿಕ್ಕೇಶ್ಮನ್ರೆ, ನನ್ನ ಬಗ್ಗೆ ಏನೋ ಹೇಳ್ದಂಗಿತ್ತಲ್ವಾ? ನೀನು ನೋಡೋಕೆ ತುಂಬ ಚೆನ್ನಾಗಿದ್ಯಂತೆ, ಅದಕ್ಕೆ ನಿನ್ನ ಅವ್ರ ದೇಶಕ್ಕೆ ಕರ್ಕೊಂಡು ಹೋಗ್ತಾರಂತೆ. ಹೋಗ್ತೀಯಾ? ಎಸ್, ಸುಮ್ಮನೆ ರೀ ಚಿಕ್ಕೇಶ್ಮನ್ರೆ. This beautiful lady here is Malli. Ah, you both make a wonderful couple. Are you married? ಏನಂತ ಚಿಕ್ಕೇಶ್ಮನ್ರೆ? ಇದು ನಿಮ್ಮೂರೇನಾ ಅಂತ ಕೇಳ್ತಿದ್ದಾರೆ. ಹಾಂ, ಹೌದು ಹೌದು. You both are madly in love, right? ಚಿಕ್ಕೇಶ್ಮನ್ರೆ, ಈಗೇನು ಕೇಳಿದ್ರು ಅವರು? ಅದು ಈ ಊರು ನಿಮ್ಗೆ ಎಷ್ಟು ಇಷ್ಟ ಅಂತ ಕೇಳ್ತಿದ್ದಾರೆ. ಅಯ್ಯೋ, ಇಷ್ಟ ನಂಗೆ ತುಂಬ ಇಷ್ಟ. Hey, that's cute. Children? How many children do you have? ನನಗೆ ಗೊತ್ತಾಯ್ತು ಬಿಡಿ. ಈ ವರ್ಷ ನಮ್ಮ ಹೊಲದಲ್ಲಿ ಎಷ್ಟು ಬೆಳೆ ಬೆಳೆದಿದ್ದೀವಿ ಅಂತನಾ? 4 ಬೆಳೆ ಬೆಳೆದಿದ್ದೀವಿ. 4 kids? You don't look like a mother of 4 kids. I must say, you really maintain your figures. ಮುಂದಿನ ವರ್ಷ 5 ಬೆಳೆ ಬೆಳಿತೀವಿ. ಮಲ್ಲಿ, What? You're planning for a 5th child? Okay. ತೆಂಗು, ಬಾಳೆ, ಉಳ್ಳಿ, ಜೋಳ, ಮುಂದಿನ ವರ್ಷ ತರಕಾರಿನೂ ಬೆಳಿತೀವಿ. Names of your children? Lovely names. ನಮ್ಮ ಚಿಕ್ಕೇಶ್ಮಾರು ನನ್ನ ಜೊತೆಲಿದ್ರೆ ನಂಗೆ ಅಷ್ಟೇ ಸಾಕು. I'm impressed. Let me take a picture of you, lovebirds. ನನ್ನೇನು ಕೇಳ್ತೀಯಾ? ಎಲ್ಲ ನಿನಗೆ ಅರ್ಥ ಆಗ್ತಿದೆಯಲ್ಲ. ಯು ಕ್ಯಾನ್ ಟೇಕ್ ದ ಪಿಕ್ಚರ್, ಬ್ರೂನೋ. ನಮ್ಮ ಫೋಟೋ ತೆಗಿತಾರೆ. ಹೌದಾ? ಆಯ್ತು, ಒಂದು ನಿಮಿಷ. Hey, Shrikant, I'm not taking a picture of your passport. Come closer. Hold her. ಓಕೆ. ಚಿಕ್ಕೇಶ್ಮಾರ್ರೆ, ಇದೇನು ಮಾಡ್ತಿದ್ದೀರಾ? ಅವ್ರೇನಾದ್ರು ಅನ್ಕೊಂಡ್ರೆ? ಅನ್ಕೊಳಕ್ ನೀನೇನಾದ್ರು ಉಳಿಸಿದ್ರೆ ತಾನೆ. ಸುಮ್ಮನೆ ನಿಂತ್ಕೋ. One second. You ready? Lovely. Next time I come to India, I will take a picture of all your family with the 5 children. 5ನೇ ಬೆಳೆ ಬೆಳೆಯೋದಕ್ಕೆ ಇನ್ನು 6 ತಿಂಗಳಿದೆ. 6 children? No, Bruno, it's not like that. So, sorry, nice to meet you. I'll see you around. Thank you so much for the photograph. Yeah? Oh, okay. Yeah. Goodbye. Goodbye, Shrikant. Goodbye. ಏನಪ್ಪ ಶ್ರೀಕಾಂತ, ಒಬ್ಬೊಬ್ರು ಹೇಳ್ತಾ ಇದೀಯಾ? ಯಾರ್ದು ಫೋಟೋ? ಮಲ್ಲಿದ? ಮಲ್ಲಿ ಬಗ್ಗೆ ನಿನ್ನಿಂದ ಸಾಕಷ್ಟು ಕೇಳಿದ್ದೀನಿ. ಹೇಗಿದ್ದಾಳೆ ಅಂತ ನಾವೇ ನೋಡ್ತೀನಿ. ಕೊಡು ಕೊಡ. ಅರೆ, ಈ ಹುಡುಗಿನ? ಮಲ್ಲಿ ಅಂದ್ರೆ ಇವಳೇನಾ? ಅದ್ಯಾಕೋ ಹಾಗೆ ಕೇಳ್ತೀಯಾ? ಮುಂಚೆ ಎಲ್ಲರೂ ನೋಡಿದ್ಯಾ ಅವಳನ್ನ? ನೋಡೋದೇನೋ, ಮಾತು ಆಡಿದ್ದೀನಿ ಅವಳ ಜೊತೆ. ಸಾಕು ನಿನ್ನ ತಮಾಷೆ. ಇಲ್ಲ ಶ್ರೀಕಾಂತ, ಅವತ್ತು ಹೇಳಿದ್ನಲ್ಲ ನಿನಗೆ, ಒಂದು ಹುಡುಗಿ ಟೆಂಪೋ ಸ್ಟ್ಯಾಂಡಲ್ಲಿ ಬಂದಿದ್ಲು, ಜಗಳ ಬಿಡಿಸ್ ಕಳಿಸ್ತೆ ಅಂತ ಹೇಳಿದ್ನಲ್ಲ, ಇದೇ ಹುಡುಗಿ. ಜಾಸ್ತಿ ಆಯ್ತು. ನೀನು ಯಾರನ್ನೋ ನೋಡಿ ಮಲ್ಲಿ ಅಂತ ಅನ್ಕೊಂಡಿದ್ಯಾ ಅಷ್ಟೇ. ಇಲ್ಲ ಶ್ರೀಕಾಂತ, ನನ್ನ ನಂಬು, ಖಂಡಿತ ಇದೇ ಹುಡುಗಿ. ನೋಡು, ಮಲ್ಲಿ ನಮ್ಮ ಮನೇಲಿದ್ದಾಳೆ, ಆಯ್ತಾ? ಮೇಲಾಗಿ ಅವಳು ಈ ಊರಿಗೆ ಬರೋಕ್ಕೆ ಚಾನ್ಸೇ ಇಲ್ಲ. ಈಗೇನು, ನಾನು ಫೋನ್ ಮಾಡಿ ಅವಳ ಹತ್ರ ಮಾತಾಡಿದ್ರೆ ನಾನು ನಂಬ್ತೀಯ ನೀನು?
ಹಾಂ ಎಲ್ಲಿ ನಿನ್ನ ಫೋನ್ ಎಲ್ಲಿ? ಹಲೋ ಹಲೋ ಅಮ್ಮ, ನಾನಮ್ಮ ಶ್ರೀಕಾಂತ. ಅಮ್ಮ ಹೇಗಿದ್ಯಾ? ನಾನು ಚೆನ್ನಾಗೇ ಇದ್ದೀನಿ. ಮಲ್ಲಿ ಹೇಗಿದ್ದಾಳಮ್ಮ? ಅವಳು ಚೆನ್ನಾಗಿದ್ದಾಳೆ, ಸಂತೋಷವಾಗಿದ್ದಾಳೆ. ಇಲ್ಲೇನು ತೊಂದರೆ ಇಲ್ಲಪ್ಪ. ಅಮ್ಮ ಅವಳ ಸಂತೋಷನೇ ಅಲ್ವಮ್ಮ ನನಗೆ ಬೇಕಾಗಿರೋದು. ಹೌದಪ್ಪ. ಅಮ್ಮ ಒಂದು ನಿಮಿಷ ಮಲ್ಲಿಗೆ ಫೋನ್ ಕೊಡಮ್ಮ. ಹಾಂ ಕೊಡ್ತೀನಿ. ಮಲ್ಲಿ 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 ಇಲ್ಲೇ ಇದ್ದಾಳೆ, ಕೊಡ್ತೀನಿ. ಇಲ್ಲೇ ಇದ್ದಾಳೆ, ಕೊಡ್ತೀನಿ ಇರು. ಅಮ್ಮ ಸ್ವಲ್ಪ ಬೇಗ ಮಲ್ಲಿಗೆ ಫೋನ್ ಕೊಡಮ್ಮ. ಎಷ್ಟು ಕರೆದ್ರೂ ಬರ್ತಾನೆ ಇಲ್ಲ. ಇರು ಒಂದು ನಿಮಿಷ. ಗೌರಿ, ಮಲ್ಲಿನ ಕರಿಯಮ್ಮ. ಶ್ರೀಕಾಂತ ಫೋನ್ ಮಾಡಿದ್ದಾನೆ, ಮಲ್ಲಿ ಜೊತೆ ಮಾತಾಡ್ಬೇಕಂತೆ. ಹಲೋ. ಹಾಂ, ಮಲ್ಲಿ ಬರ್ತಾ ಇದ್ದಾಳಂತೆ ಕಣೋ, ಬರ್ತಿದ್ದಾಳಂತೆ. ನೋಡು ಬರ್ತಿದ್ದಾಳಂತೆ, ಮಾತಾಡ್ತೀನಿ ಈಗ. ಶ್ರೀಕಾಂತ, ಮಲ್ಲಿ ಬಂದ್ಲು, ಮಲ್ಲಿ ಜೊತೆ ಮಾತಾಡು. ಹಾಂ ಶ್ರೀಕಾಂತ, ಹಲೋ 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 ಹಲೋ. ಏನು ಕೇಳಿಸ್ತಾನೆ ಇಲ್ವಲ್ಲಪ್ಪ? ಹಲೋ ಅಮ್ಮ, ಹಲೋ ಕೇಳಿಸ್ತಿದ್ಯಾ ನಿಂಗೆ? ಹಲೋ. ಹಲೋ ಇಲ್ಲೇ ಇದ್ದಾಳೆ, ಕೊಡ್ತೀನಿ. ಇಲ್ಲೇ ಇದ್ದಾಳೆ, ಕೊಡ್ತೀನಿ ಇರು. ನೋಡೋದೇನೋ ಮಾತು ಆಡಿದೀನಿ ಹೇಳ್ತದೆ. ಒಂದು ಹುಡುಗಿ ಟೆಂಪೋ ಸ್ಟ್ಯಾಂಡಲ್ಲಿ ಬಂದಿದ್ಲು, ಜಗಳ ಬಿಡಿಸಿ ಕಳಿಸ್ತೆ ಅಂತ ಹೇಳಿದ್ನಲ್ಲ, ಇದೇ ಹುಡುಗಿ. ಮಲ್ಲಿ ಏನಾಯ್ತಮ್ಮ? ಯಾಕೆ ಬೇಡ್ತಾ ಇದೆಯಾ? ಚಿಕ್ಕೇಶ್ವರ ಯಾರು ಬಂದಿಲ್ಲ ಮಲ್ಲಿ. ನೀರು ಕುಡಿ. ಏನಾಯ್ತು? ಏನು ಕೆಟ್ಟ ಕನಸು? ಅದಾಗೆಯ ನಾವ್ ಯಾರು ಚೆನ್ನಾಗಿ ಇಷ್ಟಪಡ್ತೀವೋ ಅವ್ರು ನಮ್ ಕನಸ್ನಾಗ ಬರ್ತಾ ಇರ್ತಾರಂತೆ. ಯಾಕೆ ಅಳ್ತಿದ್ಯಾ ಮಲ್ಲಿ? ನಾನು ಈಗಲೇ ಅವ್ರನ್ನ ನೋಡಬೇಕು, ನಾನು ಈಗಲೇ ನೋಡಬೇಕು. ಈಗಲೇ ನೋಡ್ಬೇಕು ಅಂದ್ರೆ ನಾನು ಎಲ್ಲಿಂದ ಕರ್ಕೊಂಡು ಬರ್ಲಿ ಮಲ್ಲಿ? ಆಗೋ ಮಾತಾಗಿದ್ರೆ ನಡೆಸ್ಕೊಡ್ಬೋದಾಗಿತ್ತು.
ಬೇಸರ ಮಾಡ್ಕೋಬೇಡ ಕನಕ. ನಾನು ಅವ್ರನ್ನ ಹೋಗ್ಲಿ ಬಿಡು. ನಿನ್ ಸಂಕಟ ನನಗೂ ಅರ್ಥ ಆಗುತ್ತೆ ಮಲ್ಲಿ. ಆದ್ರೆ ನಾನೇನ್ ಮಾಡ್ಲಿ? ನನ್ನಿಂದ ನಿನ್ಗೊಂದೇ ಒಂದು ಸಮಾಧಾನದ ಮಾತಾಡ್ಬೋದು ಅಷ್ಟೇ. ಅದನ್ ಬಿಟ್ರೆ ನನ್ನ ಕೈಯಲ್ಲಿ ಇನ್ನೇನು ಆಗಲ್ಲ ಮಲ್ಲಿ. ಅಳಬೇಡ ಕನಕ. ಈ ಮನೇಲಿ ಜಾಗ ಕೊಟ್ಟಿರು ಪುಣ್ಯಾತ್ಕಿತ್ತೆ ನೀನು. ಈಗಲೇ ನಿನ್ ಋಣ ಸಾಕಷ್ಟು ನನ್ನ ಮೇಲಿದೆ. ಅದು ಅಲ್ಲದೆ ನಿನ್ನ ನಿತ್ಯನೂ ಕಿತ್ಕೊಳ್ತಿದ್ದೀನಿ. ಕನಕ, ನೀನೇನಾರು ನನಗೆ ಸಿಗ್ಲಿಲ್ಲ ಅಂತಿದ್ರೆ ಇಷ್ಟೊತ್ತಿಗೆ ನನ್ನ ಬೀದಿ ಹೆಣ ಆಗ್ಬಿಡ್ತಿದ್ದು. ಈ ರೀತಿ ಯೋಚನೆ ಮಾಡೋದಕ್ಕೆ ಕೆಟ್ಟ ಕನಸು ಬೀಳೋದು. ಆಗೋದನ್ನ ಯಾರ ಕೈಲೂ ತಪ್ಪಿಸೋದಕ್ಕಾಗೋದಕ್ಕಿಲ್ಲ. ದೇವ್ರ ನಂಬು, ಎಲ್ಲ ಸರಿ ಹೋಯ್ತದೆ. ಈಗ ದೇವ್ರ ಧ್ಯಾನ ಮಾಡ್ಕೊಂಡು ಮಲಿಕ ಮಲ್ಲಿ, ನಿಂಗೆ ನನ್ನ ಬೇಕಾದ್ರೆ ನನ್ನ ಕರಿ. ಸಂಕೋಚ ಪಟ್ಕೋಬೇಡ ಆಯ್ತಾ? ಸರಿ. Most of the substances become ಮಲ್ಲಿ, 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 ಎಲ್ಲೋದ್ಲು ಇವಳು? ಮನೆ ಮುಂದೆ ಗುಡ್ಸು ಇಲ್ಲ.